ಇದು ಕೇದಾರನಾಥ ಭಕ್ತಿ ಮತ್ತು ನಂಬಿಕೆಯ ಪವಿತ್ರ ತಾಣ. 2013ರ ಆ ಭೀಕರ ಪ್ರವಾಹ ನೆನಪಿದೆಯೇ? ಕಣ್ಣೆದುರೇ ದೊಡ್ಡ ದೊಡ್ಡ ಕಟ್ಟಡಗಳು ಮರಳಿನಂತೆ ಕುಸಿದು ಹೋದವು. ಆದರೆ 1000 ವರ್ಷ ಹಳೆಯ ಈ ದೇವಾಲಯ ಮಾತ್ರ ಅಚಲವಾಗಿ ನಿಂತಿತು. ಎಲ್ಲರೂ ಹೇಳುವುದು ಒಂದೇ ಮಾತು, ಅದು ಭೀಮಶಿಲೆಯ ಪವಾಡ. ಪ್ರವಾಹದ ಅಬ್ಬರಕ್ಕೆ ಕೊಚ್ಚಿಬಂದ ಒಂದು ಬೃಹತ್ ಬಂಡೆ ದೇವಾಲಯದ ಬೆನ್ನಿಗೆ ಬಂದು ನಿಂತು ಪ್ರವಾಹದ ನೀರನ್ನು ಎರಡಾಗಿ ಸೀಳಿತು. ಈ ಮೂಲಕ ಮಹದೇವನ ಮಂದಿರ ರಕ್ಷಿಸಲ್ಪಟ್ಟಿತು. ಆದರೆ ಕೇವಲ ಪವಾಡವಷ್ಟೇ ಅಲ್ಲ, ಈ ದೇವಾಲಯದ ನಿರ್ಮಾಣದ ಹಿಂದೆ ಅದ್ಭುತ ವಿಜ್ಞಾನವಿದೆ. ಸಮುದ್ರ ಮಟ್ಟದಿಂದ 12,000 ಅಡಿ ಎತ್ತರದಲ್ಲಿ ಈ ಮಂದಿರ ಇಂದಿಗೂ ಗರ್ವದಿಂದ ನಿಂತಿರುವುದು ಹೇಗೆ? ಬನ್ನಿ ತಿಳಿಯೋಣ. ಆದಿ ಶಂಕರಾಚಾರ್ಯರು ಈ ದೇವಾಲಯವನ್ನು ಸ್ಥಾಪಿಸಿದಾಗ ಅವರು ಕೇವಲ ಭಕ್ತಿಯನ್ನಲ್ಲ, ಅದ್ಭುತ ತಂತ್ರಜ್ಞಾನವನ್ನೂ ಬಳಸಿದ್ದರು. ಮೊದಲನೆಯದಾಗಿ, ಈ ದೇವಾಲಯವನ್ನು ಯಾವುದೇ ಸಡಿಲವಾದ ಮಣ್ಣಿನ ಮೇಲಲ್ಲ, ಬದಲಾಗಿ ಘನವಾದ ಬಂಡೆಯ ಮೇಲೆ ನಿರ್ಮಿಸಲಾಗಿದೆ. ಹಾಗಾಗಿ ಭೂಕಂಪವಾದರೂ ಈ ಅಡಿಪಾಯ ಅಲುಗುವುದಿಲ್ಲ. ಎರಡನೆಯದಾಗಿ, ಇಲ್ಲಿ ಯಾವುದೇ ಸಿಮೆಂಟ್ ಅಥವಾ ಸುಣ್ಣ ಬಳಸಿಲ್ಲ, ಬದಲಾಗಿ ಕಲ್ಲುಗಳನ್ನು ಒಂದಕ್ಕೊಂದು ಸಿಲುಕಿಸುವ ಇಂಟರ್ಲಾಕಿಂಗ್ ಪದ್ಧತಿಯನ್ನು ಬಳಸಲಾಗಿದೆ. ಇದು ದೇವಾಲಯಕ್ಕೆ ವಜ್ರದಂತಹ ಶಕ್ತಿ ನೀಡುತ್ತದೆ. ಮೂರನೆಯದಾಗಿ, ಇದರ ಗೋಡೆಗಳು ಬರೋಬ್ಬರಿ 3 ರಿಂದ 6 ಅಡಿ ದಪ್ಪವಿವೆ. ಪ್ರವಾಹದ ಒತ್ತಡವನ್ನಾಗಲಿ ಅಥವಾ ಹಿಮಪಾತವನ್ನಾಗಲಿ ತಡೆದುಕೊಳ್ಳುವ ಶಕ್ತಿ ಇದಕ್ಕಿದೆ. ನಾಲ್ಕನೆಯದಾಗಿ, ಇದರ ವಿನ್ಯಾಸವು ಪಿರಮಿಡ್ ಆಕಾರದಲ್ಲಿದೆ. ಇದರಿಂದಾಗಿ ಭಾರೀ ಮಳೆ ಅಥವಾ ಹಿಮ ಮೇಲ್ಛಾವಣಿಯ ಮೇಲೆ ನಿಲ್ಲದೆ ಕೆಳಕ್ಕೆ ಹರಿದು ಹೋಗುತ್ತದೆ. 2013ರಲ್ಲಿ ಪ್ರವಾಹದ ನೀರು ಒಳಬಂದರೂ ಒಳಗಿನ ಇಳಿಜಾರಾದ ನೆಲದ ವಿನ್ಯಾಸದಿಂದಾಗಿ ನೀರು ತಕ್ಷಣ ಹೊರಹೋಗುವಂತಾಯಿತು. ಹೌದು, ಆ ಭೀಮಶಿಲೆ ಅಂದು ದೇವಾಲಯಕ್ಕೆ ಗುರಾಣಿಯಾಗಿ ನಿಂತಿದ್ದು ನಿಜ. ಆದರೆ ಆ ಶಿಲೆ ಅಲ್ಲಿ ಬಂದು ನಿಲ್ಲುವಂತೆ ಮಾಡಿದ್ದು ಪ್ರಕೃತಿಯೋ ಅಥವಾ ಸಾಕ್ಷಾತ್ ಮಹಾದೇವನೋ, ಅದು ಇಂದಿಗೂ ಒಂದು ನಿಗೂಢ ಸತ್ಯ.